ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಇವತ್ತಿನ ವ್ಲಾಗ್ನ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಿಗ್ಗೆ ರೆಡಿಯಾಗಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನೀವು ಕೇಳ್ಬೋದು. ಸೊ ಇದಾಗಿತ್ತು ನನ್ನ ಇವತ್ತಿನ ಔಟ್ಫಿಟ್. ನೋಡಿ, ಕಾಟನ್ ತುಂಬ ಫ್ರೆಂಡ್ಲಿ ಆಗಿರುತ್ತೆ. ಈ ಒಂದು ಕಾಟನ್ ಮೆಟೀರಿಯಲ್ಲು ನೋಡಿ ಈ ರೀತಿಯಾಗಿದೆ. ಈ ಟಾಪು ಮ್ಯಾಕ್ಸ್ನಲ್ಲಿ ತೊಗೊಂಡಿದ್ದು, ಬಟ್ ತುಂಬ ಚೆನ್ನಾಗಿದೆ. 900 ಸಮಥಿಂಗ್ ಇದು. ಹಾಗೆ ನನ್ನ ಅಮ್ಮನ ಮನೆ ಅಕ್ಕಪಕ್ಕ ನಾನು ಎದ್ದ ಟೈಮಲ್ಲಿ ಈ ರೀತಿಯಾಗಿ ಇರುತ್ತೆ. ಏನು ಅರ್ಲಿ ಮಾರ್ನಿಂಗ್ ಏನು ಎದ್ದಿರಲಿಲ್ಲ, ಏನೊಂದು 6 ಅಷ್ಟೊತ್ತಿಗೆ ಎದ್ದಿದ್ದೆ. ಬಟ್ ಎಲ್ಲ 7:15 ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಕೂತಿದ್ದಾಗ ಇಷ್ಟ ಆಗಿತ್ತು. ಅವನಿಗೆ ಸ್ನಾನ ಮಾಡಿಸಿದ್ದೆ, ಇವಳಿಂದ ಮಲಗಿದ್ಲು. ಇವಳನ್ನು ಏಳಿಸಿದಷ್ಟು ಕೆಲಸ ಜಾಸ್ತಿ ಅಂದ್ಬಿಟ್ಟು ಲಾಸ್ಟ್ ಹೋಗೋಕ್ಕೆ ಇನ್ನೊಂದು 1/4 ಗಂಟೆ ಇದ್ದಂಗೆ ಏಳಿಸ್ಬಿಟ್ಟು ರೆಡಿ ಮಾಡ್ತೀನಿ ಇವಳನ್ನ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಹಾಗೆ ಮಕ್ಳಿಗೂ ಹಾಲು ನೀರು ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಒನ್ ಡೇಗೆ ಅಂದರೆ ಮಾರ್ನಿಂಗ್ ಟು ಈವ್ನಿಂಗ್ ಏನೇನು ಬೇಕು ಪ್ರತಿಯೊಂದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಹೊರಟಾಯಿತು. ಹೊರಟು ಅವಳು ಕೂಡ ಎದ್ದಳ್ಳಿಲ್ಲ ಅವಳು, ನಾನೇ ಎದ್ದಳಿಸಿ ರೆಡಿ ಮಾಡಿ. ಸೊ ಮತ್ತೆ ಅವಳಿಗೆ ನಿದ್ದೆ ಬರ್ತಾ ಇದೆ. ಓಕೆ ಅಂತ ಅಂದ್ಬಿಟ್ಟು ಹೊರಡೋಣ ಬನ್ನಿ ಅಂತ ಅಂದ್ಬಿಟ್ಟು ಹೊರಟ್ವಿ. ಸೊ ಎಲ್ಲಿಗೆ ಏನು ಅಂತ ಪ್ರತಿಯೊಂದನ್ನು ಲಾಸ್ಟ್ವರೆಗೂ ನೋಡಿ ಗೊತ್ತಾಗುತ್ತೆ. ಈ ಒಂದು ವಿಡಿಯೋದಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯನ ಹೇಳ್ತಾ ಇದ್ದೀನಿ, ಅದೇನು ಅನ್ನೋದನ್ನ ಕೂಡ ಗೊತ್ತಾಗುತ್ತೆ. ಸೊ ಹೋಗ್ತಾ ಇದ್ದಂಗೆ ನಿಮಗೆಲ್ಲರಿಗೂ ಗೊತ್ತಾಗಿರ್ಬೋದು, ಹಾಸನಲ್ಲಿ ತುಂಬ ಫೇಮಸ್ ಅಂತ ಅಂದರೆ ಹಾಸನ್ ಸಬರ್ ಬಸ್ ಸ್ಟ್ಯಾಂಡು. ಸೊ ಅದನ್ನು ಕೂಡ ತೋರಿಸಿದೆ. ಅದಾದ ನಂತರ ನಾವು ಮುಂದೆ ಹೊರಟಾದ್ಮೇಲೆ ನೋಡಿ, ಹಳ್ಳಿ ಹತ್ತತ್ರ ಹೋಗ್ತಾ ಇದ್ದಂಗೆ ಹಳ್ಳಿ ನೇಚರೇ ಒಂಥರ ಅಲ್ಲ. ಸೊ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ನೀರು, ಮರ, ಬರ್ಡ್ಸು ತುಂಬ ಚೆನ್ನಾಗಿರುತ್ತೆ. ಹಾಗೆ ಇಲ್ಲೆಲ್ಲ ಸಂಜೆ ಟೈಮ್ ಬಂದರೆ ನವಿಲೆಲ್ಲ ಡ್ಯಾನ್ಸ್ ಎಲ್ಲ ಮಾಡ್ತಾ ಇರುತ್ತೆ. ನವಿಲುಗಳು ತುಂಬ ಇಲ್ಲಿ. ಒಂದು 5 ಗಂಟೆ ಹಂಗೆ ಬಂದುಬಿಟ್ರೆ, 5 ಗಂಟೆ ಅಲ್ಲ 4 ಗಂಟೆ ಹಂಗೆ ಬಂದುಬಿಟ್ರೆ ಒಳ್ಳೆ ನವಿಲುಗಳು ಎಲ್ಲ ಚೆನ್ನಾಗಿ ಸಿಗ್ತವೆ. ಒಂದೊಂದ್ಸಲಿ ಗರಿಯೆಲ್ಲ ಬಿಚ್ಚಿರ್ತವೆ, ಇನ್ನೊಂದೊಂದ್ಸಲಿ ಬಿಚ್ಚಿರಲ್ಲ, ಆಟ ಆಡ್ತಿರುತ್ತೆ. ನಾನೊಂದು 15-20 ನವಿಲು ಒಟ್ಟಿಗೆ ಕುಣಿಯೋದು ನೋಡಿದ್ದೀನಿ ನಾನಿಲ್ಲಿ. ಅದು ರೀಸೆಂಟಾಗಿ ನನ್ನ ಲೈಫಲ್ಲೇ ನೋಡಿರಲಿಲ್ಲ. ದುಡ್ಡು ಕೊಟ್ಟು ಝೂಗೆ ಹೋಗಿ ನೋಡ್ತೀವಿ ಅಂದರು ಈ ಒಂದು ಟೈಮ್ ಸಿಗಲ್ಲ. ಸೊ ಫೈನಲಿ ಬಂದ್ವಿ. ಎಲ್ಲಿಗೆ ಅಂತ ಅಂದರೆ ಫಾರ್ಮ್ ಹೌಸ್. ಎಸ್, ತುಂಬ ಜನ ಕೇಳ್ತಾಯಿದ್ರು ನಿಮ್ಮ ಹಸ್ಬೆಂಡ್ ಎಲ್ಲಿ ಅಂತ ತುಂಬ ಕಮೆಂಟ್ಸಲ್ಲಿ ಕೂಡ ಇರ್ತಿತ್ತು ಕೆಲವು ಬಾರಿ. ನಿಮ್ಮ ಹಸ್ಬೆಂಡ್ ಇಲ್ವಾ, ನೀವು ನಿಮ್ಮ ಮಕ್ಕಳು 3 ಜನ ಇದ್ದೀರಲ್ಲ, ಯಾಕೆ ನಿಮ್ಮ ಹಸ್ಬೆಂಡ್ ತೋರಿಸಿ ಅಂತ ಎಲ್ಲ ಕೇಳ್ತಾಯಿದ್ರಿ. ಸೊ ಆ್ಯಕ್ಚುಲಿ ಅವರು ಮಂತ್ಲಿ 1 ವೀಕು ಈ ಥರ ಫಾರ್ಮ್ ಹೌಸ್ ವರ್ಕಿಗೆ ಅಂತ ಬರ್ತಾಯಿದ್ರು. ಕನ್ಸ್ಟ್ರಕ್ಷನ್ ನಡೀತಾ ಇದ್ದಿದ್ದ ಕಾರಣ. ಸೊ ಇವಾಗ ಕನ್ಸ್ಟ್ರಕ್ಷನ್ ಎಲ್ಲ ಕಂಪ್ಲೀಟ್ ಆಗ್ತಾ ಇತ್ತು. ಓಕೆ, ಈ ಒಂದು ಮೇನ್ ಕೆಲಸ ಇದ್ದ ಕಾರಣನೇ ನಾನು ಇಷ್ಟು ದಿನ ಇಲ್ಲೇ ಉಳ್ಕೊಂಡಿರೋದು. ಸೊ ಎಸ್, ನಮ್ಮ ಫಾರ್ಮ್ ಹೌಸ್ ಮನೆಯ ಮೋಲ್ಡ್ ಇವತ್ತು. ಸೊ ಫಾರ್ಮ್ ಹೌಸ್ ಮನೆ ಮೋಲ್ಡೆಲ್ಲ ಇದ್ದಿದ್ದರಿಂದ ಪೂಜೆ ಎಲ್ಲ ಮಾಡಬೇಕು. ಆವಾಗ ನಾವು ಭೂಮಿ ಪೂಜೆಗೆ ಬಂದಿದ್ದು. ಅದು ಬಿಟ್ಟರೆ ನಾನು ಬಂದೇ ಇರಲಿಲ್ಲ ಜಾಸ್ತಿ. ಬಂದಿದ್ದೆ, 1-2-3 ಸರಿ ಬಂದಿದ್ದೆ ಅಷ್ಟೇ. ಅದಾದಮೇಲೆ ಇವಾಗಲೇ ಬಂದಿರೋದು. ಸೊ ಇದು ನಮ್ಮ ಫಾರ್ಮ್ ಹೌಸ್ ಮನೆ ಮೋಲ್ಡ್ ಆಗ್ತಾ ಇರೋದು. ಸೊ ಕಬ್ಬಣ ಎಲ್ಲ ಕಟ್ಟಿ ಬಿಟ್ಟಿದ್ದು ಲಾಸ್ಟ್ 1 ವೀಕಿಂದ ಇದೇ ವರ್ಕು. ನಾವು ಹಾಸನಲ್ಲಿದ್ವಲ್ಲ, ಹಾಸನ್ಗೆ ನಮ್ಮೂರು ತುಂಬ ಹತ್ರನೇ. ಸೊ ಪೂಜೆ ಎಲ್ಲ ಮಾಡಿ ಕೆಳಗೂ ಕೂಡ ಪೂಜೆ ಮಾಡಿದ್ದೀವಿ ಮಿಷಿನ್ಗೆ. ಸೊ ನೋಡಿ, ಇದೊಂದಾಗಿತ್ತು. ಸ್ಟಾರ್ಟ್ ಮಾಡ್ತಾಯಿದ್ರು. ಸೊ ಸ್ಟಾರ್ಟ್ ಮಾಡ್ತಾ ಇದ್ದಂಗೆ ಅವ್ರಿಗೆ ಅಡುಗೆ ಎಲ್ಲ ಮಾಡ್ತಾರೆ. ಅಂದರೆ ನಮ್ಮ ಬೆಂಗಳೂರು ಕಡೆ ಎಲ್ಲ ಏನು 1 ಟೈಮ್ ತಿಂಡಿ ಆ ಥರ ಎಲ್ಲ ಮಾಡ್ತಾರೆ. ಬಟ್ ಈ ಊರು ಸೈಡಲ್ಲಿ ನಾನ್ ವೆಜ್ ಮಾಡ್ತಾರೆ. ನನಗೂ ಆಶ್ಚರ್ಯ ಅಂತೂ ಕೇಳಿಸ್ತು, ನಿಮಗೂ ಎಷ್ಟೋ ಜನಕ್ಕೆ ಆಶ್ಚರ್ಯ ಅಂತ ಅನಿಸಿರ್ಬೋದು. ಬಟ್ ಹೌದು, ಇವರು ಈ ಥರ ಎಲ್ಲ ನಾನ್ ವೆಜ್ ಎಲ್ಲ ಮಾಡೋದು ಏನೋ ಇದೆಯಂತೆ. ಸೊ ಓಕೆ ಅಂತ ಅಂದ್ಬಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ನಾನು ಬಂದೆ. ಅಲ್ಲೆಲ್ಲ ಈರುಳ್ಳಿ ಲಾರ್ಜ್ ಕ್ವಾಂಟಿಟಿ, 35 kg ಚಿಕನ್ ಸಾಂಬಾರದು. ಆ್ಯಕ್ಚುಲಿ ಅದ್ರದ್ದು ಕೂಡ ಶೂಟ್ ಮಾಡಿದ್ದೀನಿ. ನೋಡೋಣ, ಆದಷ್ಟು ನೆಕ್ಸ್ಟ್ ಕಮ್ಮಿಂಗ್ ವ್ಲಾಗ್ಸಲ್ಲಿ ಹಾಕ್ತೀನಿ. 35 kg ಚಿಕನ್ ಸಾಂಬಾರು, ಹಾಗೆ 60-70 ಮುದ್ದೆ, ಹಾಗೆ 20 kg ಅಕ್ಕಿ ಅನ್ನ.
ಸೊ ಪೂಜೆ ಎಲ್ಲ ಮಾಡಬೇಕಾಗಿತ್ತಲ್ಲ ಸ್ಟವ್ಗೆಲ್ಲ. ಸೊ ಹಾಗಾಗಿ ಪಾತ್ರೆ ಎಲ್ಲ ಇಟ್ಟು ಫಸ್ಟು ನೀರು ಕಾಯೋಕ್ಕೆ ಇಡಬೇಕಾಗಿತ್ತು. ಸೊ ಅವರೆಲ್ಲ ಬೇರೆ ಐಟಮ್ಸ್ನ ತರೋವರೆಗೂ ನಾನು ಅಟ್ಲೀಸ್ಟ್ ಇದನ್ನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ನೀರನ್ನ ಕಾಯೋಕ್ಕೆ ಇಡ್ತಾ ಇದ್ದೆ ನಾನು. ಸೊ ಅದು ರೆಗ್ಯುಲೇಟ್ರ್ ಹಾಕೋಕ್ಕೆ ಬರಲಿಲ್ಲ ನನಗೆ. ಆಮೇಲೆ ಸೊ ಅದಾದಮೇಲೆ ಅಣ್ಣ ಬಂದು ಹಾಕ್ಕೊಟ್ರು. ಲಾರ್ಜ್ ಕ್ವಾಂಟಿಟಿ ಮಾಡಬೇಕು ಅಂದರೆ ಎಷ್ಟು ಕೈ ಕೆಲಸ ಇದ್ರೂ ಸಾಲದೇ ಇಲ್ಲ. ಸೊ ಆ ಥರ ಇರುತ್ತೆ ನೋಡಿ. ಇಲ್ಲಿ ಬಂದು ಆನ್ ಮಾಡಿದ್ರು, ಬಟ್ ಬೇರೆ ಬಂದಿದ್ದರು ನಮ್ಮ ಭಾವನವರೇ ಕುಕ್ ಮಾಡೋಕ್ಕೆ. ಸೊ ಸ್ವಲ್ಪ ನಮ್ಮ ಹೆಲ್ಪು ಇರಬೇಕಲ್ಲ, ಹಾಗಾಗಿ ಕಾಯಿನೆಲ್ಲ ತುರ್ಕೊಡ್ತಾಯಿದ್ದೀನಿ ನಾನು. ನೋಡಿ, ಒಂದು 7 to 8 ಕಾಯಿ ತುರಿದಿದ್ದು. ಹಾಗೆ ಇವ್ರ ಕಡೆ ಏನು ಅಂತಂದರೆ ತುಂಬ ಗಟ್ಟಿ ಸಾಂಬಾರು ಮಾಡಲ್ಲ, ತುಂಬ ತೆಳು ಮಾಡ್ತಾರೆ ಮುದ್ದೆ ಮತ್ತು ಸಾಂಬಾರು ಎಲ್ಲ. ಸೊ ಹಾಗಾಗಿ ಸ್ವಲ್ಪ ಕಾಯಿನ ಕಮ್ಮಿನೇ ಹಾಕ್ಸಿಸಿದ್ರು. ಆಮೇಲೆ ಎಳ್ನೀರಿತ್ತು, ಎಳ್ನೀರು ತುಂಬ ಚೆನ್ನಾಗಿತ್ತು. ನಮ್ಮ ಮರದ್ದೇ ಆಗಿದ್ದರಿಂದ ಕುಡಿಬೇಕು ಅಂತ ಆಸೆ ಜಾಸ್ತಿಯಾಗಿ ಕಾಯಿ ಒಡೆದಿದ್ದನ್ನ ಹಾಕೊಂಡು ಕುಡಿತಾ ಇದ್ದೀನಿ. ಹಾಗೆ ಬೆಳಿಗ್ಗೆಯಿಂದ ಸ್ವಲ್ಪ ತಿಂಡಿನೂ ಕೂಡ ತಿಂದಿರಲಿಲ್ಲ, ಆಲ್ರೆಡಿ 11 o'clock ಆಗಿಬಿಟ್ಟಿತ್ತು. ಸೊ ಅನ್ನ ರೆಡಿ ಆಯಿತು. ಅನ್ನ ಇಲ್ಲಿ ಬಸಿದು ಮಾಡೋದು, ನಮ್ಮ ಥರ ಕೂಗ್ಸಲ್ಲ. ನಾವೆಲ್ಲ ಕೂಗಿಸ್ತೀವಿ, ಬಟ್ ಇಲ್ಲೆಲ್ಲ ಲಾರ್ಜ್ ಕ್ವಾಂಟಿಟಿಯಾಗಿ ಬಸಿತಾರಂತೆ. ಸೊ ಇದು ಚಿಕನ್ ಬಂದು 30 kg, 32 kg ಇತ್ತು. ವೇಸ್ಟು ಎಲ್ಲ ಹೋಗಿ 28 kg. ಸೊ ನಾನು ಆ್ಯಕ್ಚುಲಿ ಟ್ರೈ ಮಾಡೋಣ ಅಂತ ಹೋದೆ, ಆಗಲೇ ಇಲ್ಲ. ಆ್ಯಕ್ಚುಲಿ ಅದು ಎತ್ತಕ್ಕೂ ನಮಗೆ ಶಕ್ತಿ ಇರಲ್ಲ, ಅದು ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ. ಯಪ್ಪ ಅಂತ ಅನ್ನಿಸ್ತು, ಆದರೂ ಟ್ರೈ ಮಾಡಿದ್ದೀನಿ ಎಷ್ಟೋ ಭಾಳ ಬೆಟರಾಗಿ. ಸೊ ನೋಡ್ತಾ ಇದ್ದೀನಿ ಆಗುತ್ತಾ ಅಂತ. ಓಕೆ, ಫೈನಲಿ ಎತ್ತಿದೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಇದಾಗಿತ್ತು ನಮ್ಮ 28 kg ಚಿಕನ್ ಸಾಂಬಾರು. ಈ ಥರ ಮಾಡಿದ್ವಿ, ಬಟ್ ಚೆನ್ನಾಗಿ ಬಂದಿತ್ತು. ಊಟನೂ ಅಷ್ಟೇ, ಒಂದು 100 ಮೆಂಬರ್ಸ್ ತಿಂದರು. 100 ಮೆಂಬರ್ಸಿಗೆ ಆಗೋ ಥರನೇ ಮಾಡಿದ್ದಿದ್ದು, ಬಟ್ ಓಕೆ 100 ಮೆಂಬರ್ಸ್ ತಿಂದರು. ಸೊ ಅದಾದಮೇಲೆ ಸಾಂಬಾರಿಗೆಲ್ಲ ಗ್ರೈಂಡ್ ಮಾಡಿ ಇಟ್ಟಿದ್ದು ಎಲ್ಲ ಹಾಕಿ ರೆಡಿ ಮಾಡಿ, ಇವಾಗ ನೋಡಿ ಈ ಥರ ಈ ಕನ್ಸಿಸ್ಟೆನ್ಸಿ ಬೇಕವ್ರಿಗೆ. ಯಾಕಂದರೆ ತುಂಬ ಗಟ್ಟಿ ಆದರೆ ಅವ್ರು ಯಾರೂ ತಿನ್ನಲ್ಲ, ಗಟ್ಟಿ ಇದೆ ಅಂತ ಅಂತಾರೆ. ತುಂಬ ತೆಳುವು ಇದ್ದರೆ ಚೆನ್ನಾಗಿ ತಿಂತಾರೆ, ಕೆಲವರು ಸಾಂಬಾರನ್ನ ಕುಡಿತಾರೆ. ಈ ರೀತಿಯಾಗಿ ಇರುತ್ತೆ. ಫೈನಲಿ ನಮ್ಮ ಸಾಂಬಾರು ಕೂಡ ರೆಡಿ ಆಯಿತು. ಲಾಸ್ಟ್ ಖಾರನ ಈ ರೀತಿಯಾಗಿ ಸಾಂಬಾರು ಜೊತೆ ಮಿಕ್ಸ್ ಮಾಡಿ ಹಾಕ್ತಾಯಿದ್ದಾರೆ. ಸೊ ಇಲ್ಲಿ ಮುದ್ದೆ, ಮುದ್ದೆನೇ ನನಗೆ ಜಾಸ್ತಿ ವರ್ಕ್ ಅನಿಸಿದ್ದೆ ಮುದ್ದೆ. ಸೊ ತಿರ್ಗೋಕ್ಕಂತೂ ನನಗಂತೂ ಆಗಲಿಲ್ಲ, ಅದು ಬೇರೆ ವಿಷಯ. ಕಟ್ಟಿದೆ, ಒಂದು 30 ಮುದ್ದೆ ಅಷ್ಟು ಕಟ್ಟಿದೆ ಅಷ್ಟೇ. ಸೊ ನೋಡಿ ಈ ರೀತಿ ಇದೆ. ಒಂದು 8 kg ರಾಗಿ ಹಿಟ್ಟು ಹಾಕಿದ್ದು. ಒಂದು 2ರಿಂದ 3 ಮಾಡ್ತೀನಿ ಅಷ್ಟೇ, ಮ್ಯಾಕ್ಸಿಮಮ್ 5 ಅಷ್ಟೇ, ಅದಕ್ಕಿಂತ ಮೇಲೆ ನಾನು ಮಾಡಲ್ಲ. ಸೊ ಇದಾಗಿತ್ತು ನಮ್ಮ ಮುದ್ದೆ ಪಾಡು. ನೋಡಿ ಅದು ಎಷ್ಟು ಚೆನ್ನಾಗಿ ಮಾಡಿಬಿಟ್ರು ಅಂದರೆ ಆಮೇಲೆ ಒಂಥರ ಮುಟ್ಟಕ್ಕೆ ಹಾಗಾಗೆ ಮುದ್ದೆ ತಿನ್ಬಿಡೋಣ ಅನಿಸ್ತು. ಮುದ್ದೆ ನೋಡ್ತಾ ಇದ್ರೆ ಒಂಥರ ಖುಷಿ ಆಗೋದು. ನೋಡಿ ಇಲ್ಲಿ ಈ ರೀತಿಯಾಗಿ ಮತ್ತು ಮುದ್ದೆ ಎಲ್ಲ ಕಟ್ಟೋದು ಎಲ್ಲ, ಬಟ್ ತುಂಬ ಬಿಸಿ ಇತ್ತು. ಒಂದು 30 ಮುದ್ದೆ ಕಟ್ಟಿದೆ ಅಷ್ಟೇ, ನಾನು ಅದ್ರ ಮೇಲೆ ಆಗಲಿಲ್ಲ. ಅವರು ಒಂದು 50 ಕಟ್ಟಿದ್ರು ಆಂಟಿ. ಸೊ ಮುದ್ದೆ ತೆಗಿಯೋದೇ ಬಲ ಬೇಕು, ಮುದ್ದೆ ತೆಗಿಯೋಕ್ಕೆ. ನೋಡಿ ಇಲ್ಲಿ ತೆಗೆದು ಇಬ್ಬರು ತೆಗೆದು ಹಾಕಿದ್ರು. ಸೊ ಸುತ್ತಿ ಹಾಕಿದೆ ನಾನು. ಸೊ ಫೈನಲಿ ಇಷ್ಟ ಆಗಿತ್ತು ನಮ್ಮ ಫಾರ್ಮ್ ಹೌಸ್ ಮನೆಯ ಮೋಲ್ಡಿನ ಕಾರ್ಯಕ್ರಮ. ಇಷ್ಟ ಆದಮೇಲೆ ಇನ್ನು ಜಾಸ್ತಿ ನಾನು ಅಲ್ಲಿ ಟೈಮು ಉಳಿಯೋಕ್ಕೂ ಆಗೋಲ್ಲ, ಯಾಕಂದರೆ ನಮ್ಮ ರಿಷಿ ನನ್ನ ಮಗ ಇದ್ದಾನಲ್ಲ, ಸೊ ಹೈಪರ್ ಆ್ಯಕ್ಟಿವ್ ಆಗೋಗ್ಬಿಡ್ತಾನೆ ಅಲ್ಲಿದ್ದರೆ. ಮಣ್ಣಲ್ಲಿ ಆಡೋದು ಅದೆಲ್ಲ ಮಾಡ್ತಾನೆ. ಅವನಿಗೆ ಜ್ವರ ಬಂದುಬಿಡುತ್ತೆ ಇಮಿಡಿಯೇಟು. ಸೊ ಅವನಿಗೆ ಹಂಗೆ ಇಮಿಡಿಯೇಟ್ ಹೋಗುತ್ತೆ. ಬಟ್ ಅವನಿಂದ ಪಾಪುಗೆ ಬಂದುಬಿಟ್ರೆ ಭಾರಿ ಕಷ್ಟ, ಹೋಗೋದೇ ಇಲ್ಲ 1 ವಾರ ಆದರೂ. ಸೊ ಅದು ಒಂದೇ ಕಷ್ಟ ನನಗೆ. ಸೊ ಇದಾದಮೇಲೆ ಇಲ್ಲಿ ನಾವು ಹೊರಡಬೇಕಾದ್ರೆ, ಇನ್ನೇನು ಹೊರಡ್ತಾ ಇದ್ದೀವಿ ಅನ್ನೋವಾಗ ಅಲ್ಲೇ ನಮ್ಮ ಹಳೆ ಮನೆ ಹತ್ರ ಬಾತುಕೋಳಿಗಳನ್ನ ಸಾಕಿದ್ರು. ತುಂಬ ಚೆನ್ನಾಗಿ ಕ್ಯೂಟಾಗಿ ಓಡಾಡ್ತಿತ್ತು. ಇಲ್ಲೆಲ್ಲ ಬಾತುಕೋಳಿ ಎಲ್ಲ ಸಾಕ್ತಾರೆ.
ನೋಡಿ 1 2 ನಾನೇನೋ ಇಲ್ಲಿ 4 ನೋಡಿದೆ. 1 2 ಇದೆ ಇಲ್ಲಿ ನಿಮಗೆ ಕಾಣ್ತಿರೋ ಥರ. ಇಲ್ಲಿ ನೋಡಿ ಈ ಸೈಡ್ ಒಂದು ಬಂತು 3, ಆ ಸೈಡ್ ಒಂದಿದೆ 4 ಇದೆ ಒಟ್ಟು. ಏನು 8 10 ಇದೆ ಅಂತಿದ್ರು, ಬಟ್ ನನಗೆ 4 ಕಾಣಿಸಿದ್ದು. ಸೊ ಅದಾದಮೇಲೆ ಮತ್ತೆ ಮನೆ ಹತ್ರ ಬಂದ್ವಿ. ಮನೆ ಹತ್ರ ನೋಡಿ ಇದು ನಮ್ಮ ಸಂಪು. ಯಾರ್ಯಾರು ಹೊಸ ಮನೆಗೆ ಏನಾದ್ರು ಚಿಕ್ಕದಾಗಿ ಚೊಕ್ಕದಾಗಿ ಕಟ್ಕೋತಾ ಇದ್ದೀವಿ, ಸಂಪಿಗೆಲ್ಲ ಖರ್ಚು ಮಾಡೋಕ್ಕಾಗಲ್ಲ ಅನ್ನೋರು ಈ ಥರ ಸಂಪು ರೆಡಿಮೇಡ್ ಸಂಪು ಕೂಡ ಸಿಗುತ್ತೆ. ಈ ರೀತಿ ಜಸ್ಟ್ ಬಂದು ಕೂರಿಸೋದು ಅಷ್ಟೇ ಅದು ಸಂಪು. ನನಗೂ ಆಶ್ಚರ್ಯ ಅನ್ನಿಸ್ತು. ಸೊ ಓಕೆ, ಎಲ್ಲ ಊಟ ಮಾಡ್ತಾಯಿದ್ದಾರೆ. ಅದಾದಮೇಲೆ ಇಲ್ಲಿ ಮೋಲ್ಡ್ ಕಂಪ್ಲೀಟ್ ಆಗಿದೆ ನೋಡಿ. ಇಲ್ಲಿ ಕಂಪ್ಲೀಟಾಗಿ ಆಲ್ರೆಡಿ ಡ್ರೈ ಆಗೋಕ್ಕೆ ಬಂತು. ಒಂದು 4:30 5 o'clockವರೆಗೂ ಇದ್ದೆ ನಾನು. ಅದಾದಮೇಲೆ ಹೊರಡಬೇಕಾಗಿತ್ತು. ಸೊ ಹೊರಡ್ತಾ ಇದ್ದೀವಿ ನಾವು. ಎಲ್ಲ ನೋಡ್ಕೊಂಡು ಫೈನಲಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇದು ನಮ್ಮ ಫಾರ್ಮ್ ಹೌಸ್ ಔಟರ್ ಲುಕ್. ಅಂದರೆ ಮೇಲೆ ನಿಂತ್ಕೊಂಡ್ರೆ ಈ ಥರ ಕಾಣುತ್ತೆ. ಅಲ್ಲೆಲ್ಲ ಅಡಿಕೆ ಗಿಡ, ತೆಂಗು, ಹಾಗೆ ಗ್ರೀನ್ ಆ್ಯಪಲ್ಸು, ಆಮೇಲೆ ಕಸ್ಟರ್ಡ್ ಆ್ಯಪಲ್ಸು, ಚೀಕು ಎಲ್ಲ ಮರನೂ ಹಾಕಿದ್ದಾರೆ ನಮ್ಮ ಮನೆಯವರು. ಸೊ ನೋಡಿ ಹೊರಡ್ತಾ ಇದ್ದೀವಿ. ವೆದರ್ ನೋಡೋಕ್ಕೆ ಚೆಂದ. ಹಾಗೆ ನೋಡ್ತಾ ಬರಬೇಕಾದ್ರೆ ಹಾಗೆ ಒಂದಷ್ಟು ಜೋಳಗಳನ್ನ ಕಿತ್ಕೊಬಂದೆ. ಆಮೇಲೆ ಫೈನಲಿ ಗೊತ್ತೇ ಇದೆಯಲ್ಲ, ಫುಲ್ ಸ್ಟ್ರೈನ್ ಆಗೋಗಿರುತ್ತೆ ಬಿಸಿಲಲ್ಲಿ ಕೆಲಸಗಳು. ಅಡುಗೆ ಬಡಿಸೋದು ಸ್ವಲ್ಪ ಸ್ವಲ್ಪ ಮಾಡೋಕ್ಕೆ ಹೆಲ್ಪ್ ಮಾಡಿದೆ ಅಷ್ಟೇ, ಫುಲ್ ಮಾಡಲಿಲ್ಲ ನಾನು. ಬಡ್ಸೋಕ್ಕೂ ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡಿದೆ. ಅಲ್ಲೆಲ್ಲ ನಾವು ಬಡ್ಸೋಕ್ಕೆ ಆಗಲ್ಲ, ಯಾಕಂದರೆ ನಾವು ಹಾಕೋ ರೀತಿಯೇ ಬೇರೆ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಬಡ್ಸೋಕ್ಕೆ ಹೋಗಲ್ಲ ಆಲ್ಮೋಸ್ಟು. ಯಾಕಂದರೆ ಪೀಸಸ್ಗಳು ಅದೆಲ್ಲ ನೋಡಿ ಹಾಕಬೇಕು ಅಲ್ಲೆಲ್ಲ. ಬಟ್ ನನಗೆ ಅದೆಲ್ಲ ಬರಲ್ಲ. ಹಾಗಾಗಿ ಎಷ್ಟು ಬೇಕೋ ಅಷ್ಟು ಹಾಕಿದೆ. ಸೊ ಅದಾದಮೇಲೆ ನಮ್ಮಮ್ಮ ಆಯಿಲ್ ಮಸಾಜ್ ಮಾಡ್ತಾ ಇದ್ದಾರೆ. ಸೊ ನನಗದೇನೂ ಗೊತ್ತಿಲ್ಲ, ಎಲ್ಲಿ ಹೊರಗೆ ಹೋಗಿ ಬಂದು ತಲೆನೋವು ಬಂದುಬಿಡುತ್ತೆ, ಅವಾಗ ಆಯಿಲ್ ಹಾಕ್ಕೊಂಡು ಆರಾಮಾಗಿ ಇರಬೇಕು ಅಂತ ಅನಿಸುತ್ತೆ. ಸೊ ಆಯಿಲ್ ಹಾಕ್ಕೊತಾ ಇದ್ದೀನಿ. ನನ್ನ ಮಗಳು ಅಲ್ಲಿ ನೋಡಿ ಬಿಡ್ತಾನೆ ಇಲ್ಲ, ನಮ್ಮಮ್ಮನ ಕೂದಲು ಮುಟ್ತಾ ಇದೆಯಾ ನೀನು ಅಂತ ಬಿಡೋದೇ ಇಲ್ಲ ಅವಳು. ಆಮೇಲೆ ಆಯಿಲ್ ಬಾಟ್ಲು ಕೂಡ ಅಮ್ಮ ಆ ಕಡೆನೇ ಇಟ್ಟಿದ್ರು. ಸೊ ಅದನ್ನೂ ಬಿಡ್ತಾಯಿಲ್ಲ. ಒಂಥರ ಮದರ್ ಪೆಟ್ ಥರ ಅವಳು. ನನ್ನ ಹತ್ರನೇ ಇರಬೇಕು, ನಮ್ಮಮ್ಮನ ವಸ್ತು ಯಾರೂ ಮುಟ್ಟಬಾರ್ದು. ಹಾಗೆ ನನ್ನ ಫೋನನ್ನು ಬೇರೆಯವ್ರು ಮುಟ್ಟಿದ್ರು ಅಷ್ಟೇ ಬಿಡಲ್ಲ ಅವಳು. ಹಾಗೆ ಅವ್ರ ಅಮ್ಮಮ್ಮಂಗೇನೋ ಹೇಳ್ತಾ ಇದ್ದಾಳೆ, ಹಣೆಗೇನೋ ಇಟ್ಟಿದೆಯಾ ಅದು ಇದು ಅಂತ ಕತೆನ. ಸೊ ಇದಾಗಿತ್ತು ಇವತ್ತಿನ ವ್ಲಾಗು. ಸೊ ಐ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಆಗೋದನ್ನ ಯಾವ ಕಾರಣಕ್ಕೂ ಮರಿಬೇಡಿ. 25 kg ಅಡುಗೆ ಮಾಡಿ, 25 kg ಚಿಕನ್ ಅಡುಗೆ, ಹಾಗೆ ರೈಸ್ 20 kg, ಹಾಗೆ 8 kg ಮುದ್ದೆ, ಒಂದು 60-70 ಮುದ್ದೆ ಮಾಡಿದ್ದೀನಿ ಇವತ್ತು. ಸೊ ಫುಲ್ ಸ್ಟ್ರೈನ್ ಆಗೋಗಿದೆ. ಇನ್ನೇನಿದ್ರು ಊಟ ಮಾಡಿ ಮಲ್ಕೊಳ್ಳೋದು. ಹಾಗೆ ಎಂಡಲ್ಲಿ ಜೋಳ ಸುಟ್ಟು ತಿಂದಿರೋದು ಕೂಡ ಇದೆ, ಮಿಸ್ ಮಾಡಿದೆ ನೋಡಿ.